ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳು ಬರ್ತಾವು. ಯಾವುದು? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧಗಳು ಬರ್ತವು? 3 ವಿಧಗಳು ಬರ್ತವು. 1 ಅಲ್ಪಪ್ರಾಣ, 2 ಮಹಾಪ್ರಾಣ, 3 ಅನುನಾಸಿಕ ಅಕ್ಷರಗಳು. ಏನ್ ಮಾಡೋಣ ಇವಾಗ? ನಾವೇನ್ ಮಾಡೋಣ? ಅಲ್ಪ ಪ್ರಾಣಾಕ್ಷರ ಅಂದ್ರೆ ಏನು, ಅದ್ರೊಳಗೆ ಯಾವ ಅಕ್ಷರಗಳು ಬರ್ತಾವು ಅನ್ನೋದನ್ನ ನೋಡೋಣ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಅಲ್ಪ ಪ್ರಾಣಾಕ್ಷರಗಳು. ಏನಪ್ಪಾ ಅಲ್ಪ ಪ್ರಾಣಾಕ್ಷರ ಅಂದ್ರೇನು? ಕಡಿಮೆ ಉಸಿರಿನಿಂದ ಅಂದ್ರೆ ಸ್ವಲ್ಪ ಉಸಿರಿನಿಂದ ನಾವೇನ್ ಮಾಡ್ತೀವಿ? ಈ ಅಕ್ಷರಗಳನ್ನ ಉಚ್ಚಾರ ಮಾಡ್ತೀವಿ. ಇವಕ್ಕ ಏನಂತೀವಿ? ಅಲ್ಪ ಪ್ರಾಣಾಕ್ಷರ ಅಂತ ಹೇಳಿ. ಏನಪ್ಪಾ ಅಲ್ಪ ಪ್ರಾಣಾಕ್ಷರಗಳು ಯಾವುವು? ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಇವಕ್ಕೇನಂತೀವಿ ನಾವು? ಅಲ್ಪ ಪ್ರಾಣಾಕ್ಷರ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಕ ಸ್ವಲ್ಪ ಸಮಯ ತಗೋತೀವಿಲ್ಲ, ಕ ಕ ಏನು ಕಡಿಮೆ ಸಮಯದಿಂದ ನಾವೇನ್ ಮಾಡ್ತೀವಿ? ಈ ಅಕ್ಷರಗಳನ್ನ ಉಚ್ಚಾರ ಮಾಡ್ತೀವಿ. ಇದಕ್ಕ ಕ ವರ್ಗ ಅಂತೀವಿ, ಇದಕ್ಕ ಗ ವರ್ಗ ಅಂತ ಹೇಳಿ ಕರಿತೀವಿ. ಇನ್ ನೆಕ್ಸ್ಟ್ ಯಾವ ನೋಡೋಣ? ಮಹಾಪ್ರಾಣಾಕ್ಷರಗಳು. ನೋಡ್ರಿ, ಎರಡನೇದು ಯಾವುದು? ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣ, ಹೌದಾ? ಈಗ ಮಹಾಪ್ರಾಣ ಅಂದ್ರೆ ಏನಪ್ಪಾ? ಹೆಚ್ಚು ಉಸಿರಿನಿಂದ ಅಂದ್ರೆ ಜಾಸ್ತಿ ಉಸಿರು ತಗೊಂಡು ನಾವೇನ್ ಮಾಡ್ತೀವಿ? ಆ ಅಕ್ಷರಗಳನ್ನ ಉಚ್ಚಾರ ಮಾಡ್ತೀವಿ. ಅಂತವು ಯಾವುವು ಅನ್ನೋದನ್ನ ನೋಡೋಣ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ, ಉಚ್ಚಾರವನ್ನ ಮಾಡುವ ಅಂತ ಅಕ್ಷರಗಳಿಗೆ ನಾವೇನಂತೀವಿ? ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಇವಕ್ಕ ಏನಂತ ಕರಿತೀವಿ? ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಖ ನೋಡಿ, ಖ ಖ ಅಲ್ಪ ಪ್ರಾಣ, ಸ್ವಲ್ಪ ಉಸಿರಿನಿಂದ ಉಚ್ಚಾರ ಮಾಡ್ತೀವಿ. ಖ ನೋಡ್ರಿ, ಸ್ವಲ್ಪ ಉಸಿರನ್ನ ಏನ್ ಮಾಡ್ತೀವಿ? ಜಾಸ್ತಿ ತಗೊಳ್ತೀವಿ ಇವು ಅಕ್ಷರಗಳನ್ನ ಉಚ್ಚಾರಣೆ ಮಾಡಕ. ಖ ಛ ಠ ಥ ಫ, ಹೌದಾ? ಘ ಝ ಡ ದ ಬ, ಹೌದಾ? ಇವಕ್ಕ ಏನಂತೀವಪ್ಪ? ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಮೂರನೇದು ಯಾವ್ದಪ್ಪ? ಅನುನಾಸಿಕಗಳು, ಅನುನಾಸಿಕ ಅಕ್ಷರಗಳು, ಹೌದಾ? ಅನುನಾಸಿಕಗಳು ಅಂದ್ರೆ ಏನು? ಮೂಗಿನ ಸಹಾಯದಿಂದ, ಏನು? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳಂತ ಹೇಳಿ ಕರಿತೀವಿ.
ಅನುನಾಸಿಕ ಅಕ್ಷರ ಅಂದ್ರೆ ಏನು ಅಂತ ಹೇಳಿ ಕರಿತೀವಿ. ಅವು ಯಾವ್ಯಾವು ಅಂತ ಹೇಳಿ ಅಂದ್ರ